ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ್ರಿ ನಾವು ಹೂವಿನಂಗ ಮೆತ್ತಗಿರೋ ರವೆ ಇಡ್ಲಿ ಮಾಡೋದು ಹೆಂಗಂತ ತೋರ್ಸಾತೀವಿ. ಒಬ್ರೊಬ್ರು ಎಷ್ಟು ಸಾರಿ ಇಡ್ಲಿ ಮಾಡಿದ್ರು ಗಟ್ಟಿನ ಆಗ್ತಿರ್ತಾವ್ರಿ. ಸೊ ನೀವು ನಾ ಯಾವ ರೀತಿ ಮಾಡ್ತೀನಲ್ಲ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಇಡ್ಲಿನೂ ಇದೇ ರೀತಿನ ಮೆತ್ತಗಾಗ್ತಾವೆ ನೋಡ್ರಿ. ಬನ್ನಿ ಮತ್ತೆ ಹೆಂಗೆ ಮಾಡೋದಂತ ನೋಡೋಣ. ನಾ ಇಡ್ಲಿ ಮಾಡೋಕೆ ವಿಜಯ್ ಗೋಲ್ಡ್ ಅವರ್ದ ಇಡ್ಲಿ ರವೆ ತೊಗೊಂಡೇನ್ರಿ. ಈ ಇಡ್ಲಿ ರವಾನ 3 ಗ್ಲಾಸ್ ತೊಗೊಳತ್ತೇನೆ ನೋಡ್ರಿ. ನೆಕ್ಸ್ಟ್ ಇನ್ನು ಉದ್ದಿನ ಬ್ಯಾಳಿ 1 ಗ್ಲಾಸ್ ತೊಗೊಳತ್ತೇನ್ರಿ. ಈ ಉದ್ದಿನ ಬ್ಯಾಳಿನ ನೀರಿನಾಗ ಚಂದ ತೊಳ್ಕೊಂಡು ಈ ಉದ್ದಿನ ಬ್ಯಾಳಿ ಮತ್ತು ಇಡ್ಲಿ ರವೆ ಎರಡಕ್ಕೂ ನೀರು ಹಾಕೊಂಡು ನೆನೆಯಕ್ಕೆ ಬಿಡ್ಬೇಕಾಕೈತೆ ನೋಡ್ರಿ. ನೀವು ನಾಳೆ ಬೆಳಗ್ಗೆ ಇಡ್ಲಿ ಮಾಡೋರಿದ್ರೆ ಇವತ್ತು ಬೆಳಗ್ಗೆನ ಎರಡೂ ನೆನೆಯಕ್ಕೆ ಇಡ್ಬೇಕಾಗ್ತೈತ್ರಿ. ಬೆಳಗ್ಗೆ ನೆನೆಯಕ್ಕೆ ಇಟ್ಟಿದ್ವಲ್ರಿ ನಾವು ಈ ಉದ್ದಿನ ಬ್ಯಾಳಿನ ಈಗ ಸಂಜೆಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗ್ತೈತ್ರಿ. ಈ ಉದ್ದಿನ ಬ್ಯಾಳಿನ ಸ್ವಲ್ಪ ನೀರು ಹಾಕೊಂತ ಮಿಕ್ಸಿ ಮಾಡ್ಕೊಳ್ಳೋದ್ರಿ. ಈ ಉದ್ದಿನ ಬ್ಯಾಳಿ ಪೇಸ್ಟ್ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿರ್ಬೇಕು ನೋಡ್ರಿ. ನೆಕ್ಸ್ಟ್ ಇನ್ನು ಇಡ್ಲಿ ರವೆ ನಾವು ನೆನೆಯಕ್ಕೆ ಇಟ್ಟಿದ್ವಲ್ರಿ, ಈ ಇಡ್ಲಿ ರವೆದಾಗಿಂದು ನೀರೆಲ್ಲ ತಕ್ಕೊಳ್ಳೋದು. ಈ ಇಡ್ಲಿ ರವೆದಾಗಿಂದ ನೀರು ತಕ್ಕೊಂಡ್ರು ಇನ್ನೂ ಸ್ವಲ್ಪ ನೀರು ಉಳಿದಿರ್ತಾವೆ, ಅಷ್ಟು ಇದ್ರೆ ನಡಿತೈತಿ, ಏನಾಗಂಗಿಲ್ಲ. ಇನ್ನು ಉದ್ದಿನ ಬ್ಯಾಳಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನ ಇದ್ರಾಗ ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಮತ್ತು ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅಳ್ಳಾಡಿಸಿ ಅದನ್ನು ಸ್ವಲ್ಪ ನೀರು ಇದ್ರಾಗ ಹಾಕೊಂಡು ಬಿಡೋದ್ರಿ. ಇನ್ನೂ ಸ್ವಲ್ಪ ಗಟ್ಟಿ ಅನ್ಸದೈತ್ರಿ, ನಾ ಇನ್ನೊಂದು ಸ್ವಲ್ಪ ನೀರು ಹಾಕೋತೇನೆ. ಹಾಕೊಂಡೆ ಇದನ್ನೆಲ್ಲಾನು ಚಂದಮೆ ಮಿಕ್ಸ್ ಮಾಡಿ ತಿರ್ಬೋದು ನೋಡ್ರಿ. ಇಡ್ಲಿ ರವೆ ಕಲಸೋ ಮುಂದ್ರಿ ಇದು ಭಾಳ ನೀರು ಹಾಕೊಂತನೂ ಕಲಿಸ್ಬಾರ್ದ್ರಿ. ಈಗ ನಾವು ಉಪ್ಪಿಟ್ಟು ಮಾಡ್ತಿರ್ತೇವೆ ನೋಡ್ರಿ, ಉಪ್ಪಿಟ್ಟು ಮಾಡೋ ಮುಂದೆ ಉಪ್ಪಿಟ್ಟು ಉಮ್ಗೋತಿರ್ತೈತಲ್ಲ ಆ ರೀತಿ ನಮ್ದು ಈ ಇಡ್ಲಿ ರವೆ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ. ಇನ್ನು ನೆಕ್ಸ್ಟ್ ಇನ್ನು ಸ್ವಲ್ಪ ಚಿಟಿಗೆ ಅಷ್ಟ ಅಡ್ಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆರಡು ಹಾಕಿ ಇನ್ನೊಮ್ಮೆ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇನ್ನು ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಒಂದು ಬುಟ್ಟ್ಯಾಗ ಇಟ್ಕೋಬೇಕಾಕೈತ್ರಿ. ಈ ಬಿಸಿನೀರು ಕಾಸ್ಕೊಂಡಿದ್ದ ಬುಟ್ಟ್ಯಾಗ ಇಡ್ಲಿ ರವೆ ಮಿಕ್ಸ್ ಮಾಡ್ಕೊಂಡಿರ್ತೈತಲ್ರಿ ಅದನ್ನ ಅದ್ರಾಗ ಇಟ್ಕೋಬೇಕಾಗ್ತೈತಿ. ಇದನ್ನ ಯಾಕೆ ಇಟ್ಕೋಬೇಕಂತಂದ್ರೆ ಈ ಇಡ್ಲಿ ರವೆ ಹುಳಿ ಬರಾಕ ಮತ್ತು ನಾಳೆ ಬೆಳಗಿನ ಮಟ್ಟ ಈ ಇಡ್ಲಿ ರವೆ ಇರ್ತೈತಲ್ರಿ ಸ್ವಲ್ಪ ಉಬ್ಬಿ ಬಂದಿರ್ತೈತಿ. ಇದರಿಂದ ನಮ್ಮ ಇಡ್ಲಿ ಫುಲ್ ಮೆತ್ತಗೆ ಸ್ಪಾಂಜಿಗತ್ತೆ ಆಗ್ತಾವ್ರಿ. ಸೊ ಈ ಪ್ರೊಸೀಜರ್ ಭಾಳ ಇಂಪಾರ್ಟೆಂಟ್ ನೋಡ್ರಿ. ನಾಳೆ ಬೆಳಗ್ಗೆ ಮಟಾನು ಈ ಬಿಸಿನೀರು ಬುಟ್ಟ್ಯಾಗ ಇದನ್ನು ಮುಚ್ಚಿಟ್ಬಿಡೋದ್ರಿ. ಸೊ ನೋಡ್ರಿ ಇಲ್ಲಿ ನಿನ್ನೆ ನಾವು ಇದನ್ನು ಬಿಸಿನೀರು ಬುಟ್ಟ್ಯಾಗ ಇಟ್ಟಿದ್ವಲ್ರಿ ಮುಚ್ಚೆ, ನೋಡ್ರಿ ಎಷ್ಟು ಚಂದ ನಮ್ದು ಇಡ್ಲಿ ರವೆ ಇಲ್ಲೇ ಉಬ್ಬಿ ಬಂದೈತಿ. ಈ ರೀತಿನ ಹಿಂಗೆ ಉಬ್ಬಿ ಬಂದ್ರೆ ನಮ್ಮ ಇಡ್ಲಿ ಫುಲ್ ಮೆತ್ತಗೆ ರೇಷ್ಮೆ ಹಂಗೆ ಆಗ್ತಾವೆ ನೋಡ್ರಿ. ನಾನಿನ್ನೆ ಬಿಸಿನೀರು ಬುಟ್ಟ್ಯಾಗ ಇಡ್ಲಿ ರವದ ಬೊಗೋನಿ ಇಡ್ಬೇಕಂತ ಹೇಳಿದ್ನಿ. ಇದನ್ನ ನೀವು ಬೇಸಿಗೆಗಾಲದಾಗ ಮಾಡ್ಲಿಕ್ಕೂ ನಡೀತೈತ್ರಿ. ಈ ತಂಪು ಸೀಸನ್ದಾಗ ಇದು ಅಷ್ಟೊಂದು ಹುಳಿ ಮತ್ತು ಇಡ್ಲಿ ರವೆ ಉಬ್ಬಿ ಬರಂಗಿಲ್ಲ, ಅದ್ರ ಸಂಬಂಧ ಈ ಪ್ರೊಸೀಜರ್ ನಾವು ತಂಪು ಸೀಸನ್ದಾಗ ಮಾಡ್ತೇವ್ರಿ. ನೆಕ್ಸ್ಟ್ ಇನ್ನು ಈ ಇಡ್ಲಿ ಪಾತ್ರೆದಾಗ ಸ್ವಲ್ಪ ನೀರು ಹಾಕೊಂಡು ಲಿಂಬು ಕಟ್ ಮಾಡಿಲೇ ಹಾಕೊಂಡೇನಿ ನಾನು. ಈ ಲಿಂಬು ಯಾಕೆ ಕಟ್ ಮಾಡಿ ಹಾಕೊಂಡೇನಂತ ಇಡ್ಲಿ ಪಾತ್ರೆ ತೆಳಗೆ ಕರ್ಗಾಗಬಾರ್ದು ಅನ್ನೋ ಸಂಬಂಧ ಇದನ್ನು ಹಾಕೊಂಡೇನ್ರಿ. ನೆಕ್ಸ್ಟ್ ಇನ್ನು ಇಡ್ಲಿ ಪಾತ್ರೆಯೋ ಪ್ಲೇಟ್ಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿ ರವಾನ ಇದ್ರಾಗ ಹಾಕೊಂಡು ಇಡ್ಲಿ ಪಾತ್ರೆದಾಗ ಇವನ್ನೆಲ್ಲ ಇಟ್ಕೊಳ್ಳೋದ್ರಿ. ನೆಕ್ಸ್ಟ್ ಇನ್ನು ಇಡ್ಲಿ ಪಾತ್ರೆದ ಬಾಯಿ ಮುಚ್ಚಿ ಗ್ಯಾಸ್ ಹೊತ್ತಿಸ್ಕೊಂಡು 15 ಮಿನಿಟ್ಸ್ ಇಡ್ಲಿ ಬೇಯಾಕ ಬಿಡೋದ್ರಿ. ಈಗ 15 ಮಿನಿಟ್ಸ್ ಆಗೈತಿ, ನಮ್ಮ ಇಡ್ಲಿ ಆಗ್ಯಾವಿಲ್ಲ ನೋಡೋಣ ಬರ್ರಿ. ಆಗಿದಾವ್ರಿ. ಇನ್ನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಸ್ವಲ್ಪ ಹೊತ್ತು ಉಮ್ಗೊಳಕ ಬಿಡೋಣ್ರಿ. ಇನ್ನು ಉಮ್ಗೊಂಡಂಗ ಆಗಿದಾವ್ರಿ. ಬರ್ರಿ ನಮ್ಮ ಇಡ್ಲಿ ಹೆಂಗಾಗಿದಾವಂತ ನೋಡೋಣ. ನೋಡ್ರಿ ಇಲ್ಲಿ ನಮ್ಮ ಇಡ್ಲಿ ಎಷ್ಟು ಮೆತ್ತಾಗಿದಾವಂತ ತೋರಿಸ್ತೇನೆ ನಿಮಗೆ. ನೋಡ್ರಿ ಎಷ್ಟು ಸಾಫ್ಟ್, ಎಷ್ಟು ಸ್ಪಾಂಜಿ, ಫುಲ್ ಮೆತ್ತಾಗ ರೇಷ್ಮಾಗಿದಾವ್ರಿ ನಮ್ಮ ಇಡ್ಲಿ. ನೋಡಿದ್ರಲ್ಲ, ಈ ರೀತಿ ನೀವು ಇಡ್ಲಿ ರೆಸಿಪಿ ನಿಮ್ಮ ಮನ್ಯಾಗ ಮಾಡಿ ನೋಡಿದ್ರಂದ್ರೆ ಇದೇ ರೀತಿನ ಮೆತ್ತಗೆ ಫುಲ್ ಸಾಫ್ಟ್ ಆಗಿರ್ತಾವೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಥ್ಯಾಂಕ್ ಯು.